ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಟ್ ಓನ್ಲಿ ಮುಳಬಾಗಿಲು, ಕೋಲಾರ, ಕರ್ನಾಟಕ, ಇಂಡಿಯಾ, ಪ್ರಪಂಚದ ಎಸ್ಪೆಷಲಿ ಸೌತ್ ಆಫ್ರಿಕಾನು ನಮ್ಮ ತಾತ ಜಾತಿಪಿತ ಇವತ್ತು ಏನು ಆಶಿಸದೆ ಸ್ವಾತಂತ್ರ್ಯ ತಂದುಕೊಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಮಹಾತ್ಮ ಗಾಂಧಿ ತಾತವರ ಜನ್ಮದಿನ. ಇದಕ್ಕೆ ಉದಾಹರಣೆ ಯಾವಾಗಲೇ ನಮ್ಮ ಗೌಡ ಹೇಳ್ದಂಗೆ ಅವರ ಸಿಂಪ್ಲಿಸಿಟಿ. ಆಮೇಲೆ ಒಂದೇ ಒಂದು ಇದನ್ನು ಹೇಳಬೇಕಪ್ಪ ಅಂದರೆ ಈ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಅವರು ಆದರ್ಶ ಆಗಬೇಕು. ಏನಕ್ಕಪ್ಪ ಅಂದರೆ ಒಂದೇ ಮಾತ್ರ ಮತ್ತು ಸ್ಲೋಗನ್ ಮಾಡಿದೆ ಅವರು ನಮ್ಮ ಜಾತಿಪಿತರು. ಒಂದೇ ಮಾತ್ರ ಮಂದಿ ಶೋಸ್ ಎಲ್ಲ ಒಂದೇ ಜಾತಿ ಇರಬೇಕು ಅಂತ. ಇವಾಗ ನಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಐ ಡು ಸಾರಿ ಟು ಸೇ ದಿಸ್ ವರ್ಡ್. ಯಾಕಂದರೆ 155 ವರ್ಷ ಆಗಿ 158 ವರ್ಷ ಬಂದಿದ್ದು ನಾವಿನ್ನ ಜಾತಿ ಜಾತಿ ಅಂತ ಹೋಗ್ತಾ ಇದ್ವಿ. ಈ ಪುಣ್ಯವಾತ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಒಟ್ಟಾಗಿ ಬದುಕಬೇಕು, ಒಟ್ಟಾಗಿ ಬಾಳಬೇಕು, ಒಂದಾಗಿ ಹೋಗಬೇಕು ಅನ್ನುವ ಸದುದ್ದೇಶದಿಂದ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು. ನಾವೇನು ಮಾಡ್ತಾ ಇದ್ದೀವಿ ಅದು ಹೇಳಬೇಕಾಗಲ್ಲ, ಮೀಡಿಯಾ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೆಕ್ಸ್ಟು ಏನು ಬರ್ತಾಯಿದೆ ನಮ್ಮ ನೆಕ್ಸ್ಟ್ ಪೀಳಿಗೆ ಇದಕ್ಕೆಲ್ಲ ನಾಂದಿ ಆಗಬೇಕು. ವಿಧಾನ ಇಂಡಿಯನ್ಸ್ ಅಂತ ಯಾವತ್ತು ಬರ್ತದೋ ಆವತ್ತು ಇವತ್ತು ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಸ್ವಚ್ಛತೆ ಮಾಡಿಸೋದು ಕಸ ಗುಡ್ಸ ಅಲ್ಲ, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ತೆಗಿಬೇಕು. ಪ್ರತಿಯೊಬ್ಬ ಲೀಡರ್ಸು ಆ ಕಲ್ಮಶ ತೆಗೆದೇನೆ ಪರಕೆ ತೆಗೆದು ಫೋಟೋ ಹಾಕೊಂಡ್ಬಿಟ್ರೆ ಆಗಲ್ಲ. ಮಹಾನ್ ಭಾವನೆ ದಯವಿಟ್ಟು ಆ ಒಳಗಿರುವ ಆ ಕ್ಲೀನನ್ನು ಬಿಸಾಕಿ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿಂದ ಗೋ ವಿತ್ ವೈಟ್ ಪೇಪರ್, ನಾಟ್ ಓನ್ಲಿ ಪೇಪರ್, ನಿಮ್ಮ ಹಾರ್ಟು ಹಂಗೆ ಇರಬೇಕು. ಆವಾಗಲೇ ನಮ್ಮ ಜಾತಿ ಪಿತಾಗೆ ನಮ್ಮನ್ನೇ ಕೊಟ್ಟಂಗೆ ಆಗುತ್ತೆ. ಇನ್ನೊಬ್ಬ ಮಹಾನುಭಾವ 4 ಅಡಿ ಅಷ್ಟೇ ಇದ್ದಿದ್ದು ನಮ್ಮ ಪ್ರೈಮ್ ಮಿನಿಸ್ಟ್ರು, ಅಷ್ಟೇ 4.5 ಫೀಟ್ ಇದ್ದಿದ್ದವರು. ತೂಕ ಹಾಕಿದ್ರೆ 70 kg ಬರಲ್ಲ. ಅವರ ಭಾವನೆಯನ್ನು 5% ನಾವು ಇವಾಗ ಅಳವಡಿಸ್ಕೊಂಡು ಹೋದ್ರೆ ಸಾಕು. ನಮಗೆ ಗೋಂಟು ಬಿಲ್ ಏನೋ ಅಂತೀವಿ ನಾವು ದೇಶ ಕಟ್ತಾ ಇದ್ದೀವಿ ಅಂತ. ದೇಶ ಕಟ್ಟೋಕ್ಕೆ ಮುಂಚೆ ಫಸ್ಟ್ ನಮ್ಮ ಏನಿದೆ ಕಲ್ಮಶ ಬಿಸಾಕಿ ಎಲ್ಲ ಒಟ್ಟಾಗಿ ಹೋದರೆ ಆವಾಗ ಏನಾಗುತ್ತೆ, ಒಂದೇ ಮಾತು ನಮಗೆ ನಾವು ಬೆಲೆ ಕೊಟ್ಟಂಗೆ ಆಗುತ್ತೆ. ಇವತ್ತು ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಿ ಅತಿ ಕಡಿಮೆ ದಿನದಲ್ಲಿ ಕೆಲಸ ಮಾಡುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬರು ಅಷ್ಟೇ ನೀಟಾಗಿ, ಎಷ್ಟು ದಿವಸ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವರ್ಷ ನಾವು ಇದ್ದೇನೆ ಮಾಡಿದೆ ಅಂತಲ್ಲ, ಇದ್ದಿದ್ದ ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ದಾರಿ ಕೊಟ್ಟು ಇದೆಲ್ಲ ಕೊಟ್ಟುವಂಥ ಮಹಾತ್ಮ ಗಾಂಧಿ ಅವರಿಗೆ ನನ್ನ ನಾಯಕರು ಒಂದೇ ಒಂದು ದಯವಿಟ್ಟು. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗುತ್ತಪ್ಪ ಅಂದರೆ ಫಸ್ಟ್ ಸ್ಲೋಗನ್ ಮಾಡಿದೆ ಜೈ ಜವಾನ್ ಜೈ ಕಿಸಾನ್ ಅಂತ. ಜೈ ಜವಾನ್ ಅಂದರೆ ದೇಶ ಕಾಪಾಡೋರು, ಜೈ ಕಿಸಾನ್ ಅಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತ. ಒಬ್ಬ ರೈತನ್ನ ಒಬ್ಬ ಸೋಲ್ಜರನ್ನು ಸಮನಾಗಿ ನೋಡುವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬರು. ಹಂಗಾಗಿ ಇವತ್ತು ನಮ್ಮ ಪುಣ್ಯ ಅವನು ಸರಿಸ್ಬೇಕಾಗ ಅವ್ರು. ಯಾಕಂದ್ರೆ ಇವತ್ತು ಸುಮ್ಮನೆ ಹೂನಾರ ಹಾಕಿ ಪೂಜೆ ಮಾಡೋದು ಅದು ಇಂಪಾರ್ಟೆಂಟ್. ನಾವು ಅನ್ನೋದು ಬಿಡಬೇಕು, ನಾವು ಅನ್ನೋದು ಬರಬೇಕು. ಆವಾಗಲೇ ದೇಶ ಉದ್ಧಾರ ಆಗುತ್ತೆ. ಈ ಒಗ್ಗಟ್ಟು ಹಿಂಗೆ ಇಡ್ತದೆ. ಹಂಗಾಗಿ ಒಂದೇ ಮಾತು ನಾವು ಬೆಲೆ ಕೊಡಬೇಕಾದ್ರೆ ಮುಂಬರುವ ದಿನಗಳಲ್ಲಾದರೂ ಕನಿಷ್ಠ ಪಕ್ಷ ಈ ಒಂದೇ ಮಾತಿಗೆ ಬೆಲೆ ಕೊಟ್ಟಂಗೆ ಮಾತಾಡಬೇಕು. ಇದಕ್ಕೆಲ್ಲ ನಾನು ಮುಂದೆ, ಯಾಕಂದರೆ ನಾವಾಗ ಹೇಳ್ದಂಗೆ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ಒಂದು ಅವಕಾಶ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಗಾಂಧಿ ತಾತರನ್ನು ನೆನೆಸ್ಕೊಳ್ಳುವಂಥ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಹಂಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬರಿಗೆ, ಗಾಂಧಿ ತಾತ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ.